ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೂಪಾ ಸುರೇಶ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನನ್ನ ಫ್ರೆಂಡ್ ಜೊತೆ ಇವತ್ತು ಮೈಸೂರು ಸುತ್ತಾಡಿದ್ದು. ಅಂದರೆ ನಿನ್ನೆ ಅಷ್ಟೇ ನನ್ನ ತಂಗಿ ಜೊತೆ ಎಕ್ಸಿಬಿಷನ್ಗೆ ಹೋಗಿದ್ದ ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೆ. ಅಕಸ್ಮಾತ್ ನೋಡಿಲ್ಲ ಅಂತಂದರೆ ನನ್ನ ಚಾನಲ್ನ ಒಂದು ಸತಿ ವಿಸಿಟ್ ಮಾಡಿ. ಲಾಸ್ಟ್ ವೀಡಿಯೋ ಅದೇ ಆಗಿರುತ್ತೆ. ಇವತ್ತು ನನ್ನ ಫ್ರೆಂಡು ಬ್ಯಾಂಗ್ಳೂರಿಂದ ಬಂದಿದ್ಲು. ಸೊ ಅವಳು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿದ್ಲು. ಹಾಗಾಗಿ ಅವಳನ್ನ ಕರ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ. ಫಸ್ಟು ಆ್ಯಕ್ಚುಲಿ ಅವ್ಳ ಪರ್ಸ್ನಲ್ ಕೆಲಸಗಳಿತ್ತು ಅಂತ ಹೇಳಿ ಬಂದಿದ್ಲು. ಬಂದಾಗ ಹಾಗೇ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಹೇಳಿದ್ಲು. ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿ ಹಾಗಾಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ. ಅಲ್ಲಿ ಸ್ವಲ್ಪ ಕ್ಯೂ ಇತ್ತು. ಇವತ್ತು ತುಂಬಾ ಜನ ರಶ್ ಇದ್ದರು. ಹಾಗಾಗಿ ಅಲ್ಲಿ ಒಂದಷ್ಟು ಹೊತ್ತು ಕ್ಯೂವಲ್ಲೇ ಸ್ಟ್ರಕ್ ಆಗಿಬಿಟ್ಟಿದ್ವಿ. ಆಗ ಒಂದು ವಿಡಿಯೋನ ಮಾಡಿಕೊಂಡೆ ನಾನು. ಸೊ ಇವತ್ತೇನೆಲ್ಲ ಆಗುತ್ತೆ ಅಂತ ನೀವು ನೋಡಬೇಕಂತ ಹೇಳಿದ್ರೆ ಎಲ್ಲೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ನಾನು ನನ್ನ ಫ್ರೆಂಡು ಚಾಮುಂಡಿ ಬೆಟ್ಟಕ್ಕೆ ಅಂತ ಹೋದ್ವಿ. ಆದರೆ ಅಲ್ಲಿ ನಮ್ಮ ಚಿಕ್ಕತ್ತೆಯವ್ರ ಫ್ಯಾಮಿಲಿ ಕೂಡ ಇದ್ದರು. ಅವ್ರು ಕೂಡ ಬೆಟ್ಟಕ್ಕೆ ಅಂತ ಹೇಳಿ ಬಂದಿದ್ದರು. ಸೊ ನಾವು ಹೋದ ಟೈಮಲ್ಲಿ ಅವರು ಸಿಕ್ಕಿದ್ದು ಕೋಇನ್ಸಿಡೆಂಟ್ ಆಗಿತ್ತು. ಹಾಗೆ ಅವ್ರನ್ನ ಎಲ್ಲರನ್ನೂ ಕೂಡ ಸೇರಿಸ್ಕೊಂಡು ವೀಡಿಯೋ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಇವರು ತುಂಬಾ ಕಾಯ್ತಾ ಇರ್ತಾರೆ, ನಮ್ಮದು ವೀಡಿಯೋ ಯಾವಾಗ ಬರುತ್ತೆ, ನಾನು ಯಾವ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ. ಹಾಗಾಗಿ ಸೊ ಅವ್ರು ಸಿಕ್ಕಿದ್ದು ಖುಷಿ ಆಯಿತು ಅಂತ ಹೇಳ್ಬಿಟ್ಟು ವೀಡಿಯೋನ ಮಾಡಿಕೊಂಡೆ ನಾನಲ್ಲಿ. ಸೊ ತಾಯಿ ದರ್ಶನಕ್ಕೆ ಹೋಗೋದಕ್ಕಂತೂ ತುಂಬಾ ಕ್ಯೂ ಇತ್ತು. ಆವತ್ತು ತೆಪ್ಪೋತ್ಸವ ಇತ್ತು. ಆ್ಯಕ್ಚುಲಿ ನಾವು ಹೋಗಿದ್ದ ದಿವಸ ಚಾಮುಂಡೇಶ್ವರಿ ತೆಪ್ಪೋತ್ಸವ ಇತ್ತು. ಹಾಗಾಗಿ ತುಂಬಾ ರಶ್ ಇತ್ತು. ಹಾಗೆ ದೇವಿ ಅಲಂಕಾರ ಕೂಡ ಚೆನ್ನಾಗಿ ಮಾಡಿದರು. ಹಾಗೆ ದೇವಸ್ಥಾನದಲ್ಲಿ ಕೂಡ ಅಲಂಕಾರನ ತುಂಬಾ ಚೆನ್ನಾಗಿ ಮಾಡಿದರು. ಜನ ಅಂದರೆ ಮಾತ್ರ ತುಂಬ ಜನ ಇದ್ದರು. ಅಲ್ಲಿ ಒಳಗಡೆ ಮೊಬೈಲ್ ಯೂಸ್ ಮಾಡೋ ಹಾಗಿಲ್ಲ. ಮೊಬೈಲ್ ತೆಗಿತಿದ್ದಂಗೆ ಅದು ಅವರು ಪೊಲೀಸವರೆಲ್ಲ ಹೇಳ್ತಾ ಇರ್ತಾರೆ, ಒಳಗಡೆ ಇಟ್ಕೊಳ್ಳಿ, ಮೊಬೈಲ್ ಓಪನ್ ಮಾಡಬೇಡಿ ಅಂತ. ಸೊ ಹಾಗಾಗಿ ನನಗೆ ಒಳಗಡೆ ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಹೋಗಲಿ, ಯಾಕಂದರೆ ಲಾಸ್ಟ್ ಟೈಮ್ ಹೋದಾಗ ಬೈಸ್ಕೊಂಡಿದ್ದೆ. ಹಾಗಾಗಿ ಈ ಸರಿ ಒಳಗಡೆ ನಾನು ಮೊಬೈಲೇ ತೆಗಿಲಿಲ್ಲ. ಇದು ಹೊರಗೆ ಅಲ್ಲಿ ಒಂದು ದೇವಿ ವಿಗ್ರಹನ ಇಟ್ಟು ಅಲ್ಲಿ ಹೋಮ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದರು. ಅಲ್ಲೇ ಭಕ್ತಾದಿಗಳೆಲ್ಲ ದೀಪಗಳನ್ನ ಹಚ್ಚೋದು, ಅರ್ಶಿನ ಕುಂಕುಮ ಹಾಕೋದು, ಕಾಯಿ ಒಡಿಸೋದು ಅದೆಲ್ಲ ಅಲ್ಲೇ ಮಾಡ್ತಾಯಿದ್ರು. ಹಾಗಾಗಿ ಅಲ್ಲೊಂದು ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಇನ್ನು ಒಳಗಡೆ ಅಂತೂ ನಾನೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ತಾಯಿ ವಿಗ್ರಹನೂ ಕೂಡ ನಾನು ಫೋಟೋ ಎಲ್ಲ ತೆಗಿಯೋಕ್ಕೆ ಹೋಗಲಿಲ್ಲ. ಅಲ್ಲಿ ಮುಗಿಸ್ಕೊಂಡು ನಾವು ಅಲ್ಲಿಂದ ಸೀದಾ ಡಾಕ್ಟರ್ ವಿಷ್ಣು ಅವರ ಸ್ಮಾರಕಕ್ಕೆ ಬಂದ್ವಿ. ಮ್ಯೂಸಿಯಂ ಅಂತ ಹೇಳ್ಬೋದು, ಸ್ಮಾರಕ ಅಂತ ಹೇಳ್ಬೋದು, ಕೆಲವೊಂದು ಥರ ಹೇಳ್ತಾರೆ. ಅಲ್ಲಿಗೆ ಬಂದ್ವಿ. ನನಗದಂತೂ ತುಂಬಾ ಖುಷಿ ಆಯಿತು. ನಾನು ಕೂಡ ನೋಡಿರಲಿಲ್ಲ ಅದು ಪ್ಲೇಸು. ಹೋಗಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ, ಬಟ್ ಹೋಗೋಕ್ಕಾಗಿರಲಿಲ್ಲ. ಬಟ್ ಇವತ್ತು ಹೋಗೋಣ ಅಂತ ಹೇಳ್ಬಿಟ್ಟು ಅವಳು ಹೇಳಿದ್ಲು, ಹೋಗೋಣ ಟೈಮ್ ಇದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಹೋಗಿದ್ವಿ. ಅಲ್ಲಿ ನಮಗೆ ಎಂಟ್ರೆನ್ಸ್ ಆಗ್ತಿದ್ದಂಗೆ ವಿಷ್ಣು ಸರ್ ಅವ್ರದ್ದು ಸ್ಟ್ಯಾಚು ಕಾಣಿಸ್ಬಿಡುತ್ತೆ. ನಮಗೆ ಎಂಟ್ರೆನ್ಸಲ್ಲೇ ಬಳೆ ಕಾಣಿಸುತ್ತೆ. ಬಳೆ ಒಳಗಡೆಯಿಂದ ವಿಷ್ಣು ಸರ್ದು ಸ್ಟ್ಯಾಚು ಕಾಣಿಸುತ್ತೆ. ಅಲ್ಲಿಂದ ನಾವು ಒಳಗಡೆ ಹೋದರೆ ನಮಗೆ ಬೇರೆದು ಅವ್ರದ್ದು ಫಿಲ್ಮ್ಗಳದ್ದು ಡೈಲಾಗ್ಸ್ಗಳು, ಅಲ್ಲೊಂದು ಏನು ಫೂಲ್ ಥರ ಒಂದು ಮಾಡಿದ್ದಾರೆ, ಅದು ಎಲ್ಲ ಸಿಗುತ್ತೆ. ತುಂಬಾ ಚೆನ್ನಾಗಿತ್ತು. ತುಂಬ ಜನ ಇದ್ದರು ಕೂಡ ಅವತ್ತು. ಅಲ್ಲೂ ಕೂಡ ತುಂಬ ಜನ ಎಲ್ಲ ಇದ್ದರು. ಅಲ್ಲಿ ಫೋಟೋಸು ಎಲ್ಲ ತೊಗೊತಾಯಿದ್ರು. ನಮಗೂ ಕೂಡ ನೋಡೋಕ್ಕೊಂಥರ ಖುಷಿ ಇತ್ತು, ಜನ ಇರೋ ಟೈಮಲ್ಲಿ ಹೋಗಿದ್ದು. ನಾನು ಅವಳು ಒಂದಷ್ಟು ರೌಂಡ್ ಹಾಕೋಣ ಅಂತ ಹೇಳ್ಬಿಟ್ಟು ಅಲ್ಲಿ ವಿಷ್ಣು ಸರ್ದು ಒಂದಷ್ಟು ಫೋಟೋಸ್ಗಳೆಲ್ಲ ಹಾಕಿದ್ರು. ಅಪರೂಪದ ಫೋಟೋಗಳು ಅಂತ ಹೇಳ್ಬೋದು. ಮತ್ತು ಅವರು ಮಾಡಿರುವಂಥ ಪ್ರತಿ ಒಂದು ಫಿಲ್ಮ್ದು ಕೂಡ ಒಂದೊಂದು ಫೋಟೋ ಅಲ್ಲಿ ಇತ್ತು. ನಾವು 201 ಫಿಲ್ಮ್ಸ್ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳ್ತೀವಲ್ವ, ಅದಷ್ಟು ಫಿಲ್ಮ್ ಫೋಟೋಗಳು ಅಲ್ಲಿತ್ತು. ಮತ್ತು ಅವರ ಪರ್ಸ್ನಲ್ ಲೈಫ್ನ ಫೋಟೋಸ್ ಕೂಡ ಅಲ್ಲಿ ಇತ್ತು. ಹಾಗೆ ಅಲ್ಲಿ ಒಂದಷ್ಟು ಟಿ ವಿಗಳನ್ನ ಇಟ್ಟಿದ್ದಾರೆ. ಅಲ್ಲಿ ವಿಷ್ಣು ಸರ್ದು ಸಾಂಗ್ಸ್ಗಳು ಪ್ಲೇ ಆಗ್ತಾ ಇರುತ್ತೆ. ಯಾವಾಗಲೂ ಕೂಡ ಸಾಂಗ್ಸು ಪ್ಲೇ ಆಗ್ತಾ ಇರುತ್ತೆ. 24 hour ಕೂಡ ಪ್ಲೇ ಮಾಡ್ತಾರಂತೆ. ಸೊ ಅಲ್ಲಿ ಸಾಂಗ್ಸ್ ಪ್ಲೇ ಆಗ್ತಾ ಇರುತ್ತೆ. ನಾನು ಅದನ್ನೆಲ್ಲ ಮ್ಯೂಟ್ ಮಾಡಿದ್ದೀನಿ. ಇಲ್ಲಿ ನಾನು ವೀಡಿಯೋ ಮಾಡುವಾಗ ಸಾಂಗ್ ಕೂಡ ಪ್ಲೇ ಆಗ್ತಾಯಿತ್ತು. ಸೊ ಅದೆಲ್ಲ ನೋಡಿಕೊಂಡು ನಮಗೆ ಅಲ್ಲಿ ವಿಷ್ಣು ಸರ್ದು ಅಪರೂಪದ ಫೋಟೋಗಳು ಕೂಡ ಸಿಗುತ್ತೆ. ಅವ್ರ ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಫ್ಯಾಮಿಲಿ ಜೊತೆ ಆಗಿರ್ಬೋದು, ಫಿಲ್ಮ್ಸ್ ಅವ್ರ ಜೊತೆ ಆಗಿರ್ಬೋದು, ಅದೆಲ್ಲ ತೊಗೊಂಡಿರೋ ಒಂದಷ್ಟು ಫೋಟೋಸು ಅಲ್ಲಿದೆ. ಎಲ್ಲ ಫಿಲಮ್ಗಳ ಫೋಟೋಸ್ ಕೂಡ ಅಲ್ಲಿದೆ. ಸೊ ಅದನ್ನೆಲ್ಲ ಒಂದಷ್ಟು ವೀಡಿಯೋ ನೋಡ್ಕೊತಾ ಬಂದ್ವಿ. 201 ಫಿಲ್ಮ್ಸು ಫೋಟೋಸ್ ಕೂಡ ಅಲ್ಲಿದೆ. ನನಗೆ ತುಂಬ ಇಷ್ಟವಾದ ಆ್ಯಕ್ಟರ್ ಬಂದು ವಿಷ್ಣು ಸರು. ನಾನು ಚಿಕ್ಕವಳಿರುವಾಗಿಂದ ಕೂಡ ತುಂಬಾ ಇಷ್ಟಪಡ್ತೀನಿ ಅವ್ರ ಆ್ಯಕ್ಟಿಂಗ್ಸ್ ಎಲ್ಲ.
ಏನಕ್ಕಂದರೆ ಅವರು ಕಣ್ಣಲ್ಲೇ ಆ್ಯಕ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ನನಗೆ ಅವ್ರ ಕಣ್ಣಂದರೆ ತುಂಬ ಇಷ್ಟ. ಸೊ ನಾವು ಅವ್ರನ್ನ ನೇರವಾಗಿ ಕೂಡ ನೋಡಿದ್ದೀನಿ. ನಮ್ಮ ಊರ ಪಕ್ಕನೇ ಶೂಟಿಂಗ್ ಎಲ್ಲ ಇರುವಾಗ ಬರ್ತಾಯಿದ್ರು. ಸೊ ಆವಾಗ ನೋಡಿದ್ದೀನಿ. ನನಗೆ ಅವ್ರು ತುಂಬ ಇಷ್ಟ. ಸೊ ಹಾಗೆಯೇ ನಾನು ಈ ಜಾಗಕ್ಕೆ ಬರಬೇಕು ಅಂತ ತುಂಬ ದಿನಗಳಿಂದ ಆಸೆ ಇಟ್ಕೊಂಡಿದ್ದೆ. ಅದು ಆಗಿರಲಿಲ್ಲ. ಅದು ಇವತ್ತು ನೆರವೇರಿತು. ಹಾಗೆ ಮೊನ್ನೆ ಕೂಡ ಬರಬೇಕಂತ ಅಂದ್ಕೊಂಡಿದ್ದೆ. ಅಂದರೆ ಇದು ನಾನು ಬಂದಿದ್ದು ಒಂದು 3 days ಬ್ಯಾಕ್ ಬರಬೇಕಂತ ಅಂದ್ಕೊಂಡೆ. ಆವಾಗ ಕೂಡ ಮಿಸ್ ಆಯಿತು. ಆವಾಗ ಏನಕ್ಕೆ ಅಂತ ಹೇಳಿದ್ರೆ ರಮ್ಯಾ ಜಗತ್ ಅವರು ಮೀಟಪ್ಪಿಗೆ ಕರೆದಿದ್ರು. ಸೊ ಆವಾಗ ಬರಬೇಕಂತ ಅಂದ್ಕೊಂಡೆ. ಬಟ್ ಅವತ್ತು ನನಗೆ ಬರೋಕ್ಕಾಗಲಿಲ್ಲ. ಅದಾದ ಒಂದು 3 days ಹೋಗೋದಕ್ಕಾಯಿತು. ಸೊ ಅದು ನನ್ನ ಫ್ರೆಂಡ್ ಬಂದಿದ್ದಕ್ಕೆ ಇದಾಯಿತು ಅಂತ ಹೇಳ್ಬೋದು. ಸೊ ಹೋಗಿ ಅಲ್ಲೆಲ್ಲ ನೋಡಿಕೊಂಡು ತುಂಬಾ ಖುಷಿಯಾಯಿತು. ಫೋಟೋಸ್ ಎಲ್ಲ ನೋಡಿ ಅದೆಲ್ಲ ಒಂದಷ್ಟು ವೀಡಿಯೋಗಳನ್ನ ಮಾಡಿಕೊಂಡು ಅಲ್ಲೆಲ್ಲ ಸ್ವಲ್ಪ ನಿಧಾನಕ್ಕೆ ನೋಡಿದ್ವಿ ಯಾವುದ್ಯಾವುದೆಲ್ಲ ಫೋಟೋಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲೆಲ್ಲ ವೀಡಿಯೋ ಮಾಡಿಕೊಂಡು ಹೊರಗಡೆ ಬಂದ್ವಿ. ಫೋಟೋ ಗ್ಯಾಲರಿಯಿಂದ ಹಿಂದೆಗಡೆ ಹೋದರೆ ಅಲ್ಲಿ ಒಂದು ಫೂಲ್ ರೀತಿ ಮಾಡಿದ್ದಾರೆ, ವಾಟರ್ದು ಇದು. ಅಲ್ಲಿ ಒಂದಷ್ಟು ಡೈಲಾಗ್ಸ್ನ ಬರ್ತಿದ್ದಾರೆ, ವಿಷ್ಣು ಸರ್ ಅವರ ಫೇಮಸ್ ಡೈಲಾಗ್ಸ್ಗಳು. ಇಲ್ಲಿ ಒಂದು ಈ ಕೈ ಕರ್ನಾಟಕದ ಆಸ್ತಿ, ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ, ಮುಷ್ಟಿ ಮಾಡಿ ಹೊಡೆದ ಅಂದರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದು ಚರಿತ್ರೆಯಲ್ಲೇ ಇಲ್ಲ ಅಂತ. ಮತ್ತು ಇನ್ನೊಂದು ಬಂದು, ನಾವು ಕೊಟ್ಟ ಮಾತು ಇಟ್ಟ ಬಾಣ ಯಾವತ್ತೂ ಗುರಿ ತಪ್ಪೋದಿಲ್ಲ. ಮನುಷ್ಯನಿಗೆ ಯಾವಾಗಲೂ ಗುರಿ ಇರಬೇಕು, ಹಿಂದೆ ಯಾವಾಗಲೂ ಗುರು ಇರಬೇಕು ಅಂತ ಒಂದು ಇವೆರಡು ಈ ಕಡೆ ಸೈಡಿತ್ತು. ಅಲ್ಲಿಂದ ಮುಂದೆ ಹೋದರೆ ದೇವರು ಒಳ್ಳೆಯವ್ರಿಗೆ ತುಂಬ ಕಷ್ಟ ಕೊಡ್ತಾನೆ, ಆದರೆ ಕಡೆಗಾಲದಲ್ಲಿ ಕೈ ಹಿಡಿತಾನೆ ಅಂತ ಅನ್ನೋದು. ಕೆಟ್ಟವ್ರಿಗೆ ಒಳ್ಳೆ ಸುಖ ಕೊಡ್ತಾನೆ, ಆದರೆ ಕೊನೆ ಕಾಲದಲ್ಲಿ ಕೈ ಬಿಟ್ಬಿಡ್ತಾನೆ ಅಂತ ಅನ್ನೋ ಒಂದು ಡೈಲಾಗು ಕೋಟೆಗೊಬ್ಬದು. ಮತ್ತು ಒಬ್ಬ ಮನುಷ್ಯನಿಗೆ ಯೋಗ್ಯತೆ ಗೊತ್ತಾಗೋದು 2 ಸಲ. ಒಂದು, ನಾವು ತಾಳಿ ಕಟ್ಟೋ ಟೈಮಲ್ಲಿ ಎಷ್ಟು ಜನ ನಮಗೆ ಅಕ್ಷತೆ ಹಾಕ್ತಾರೆ ಅಂತ ಅನ್ನೋದು. ಇನ್ನೊಂದು, ನಾವು ಸತ್ತ ಮೇಲೆ ನಮಗೆ ಎಷ್ಟು ಜನ ಮಣ್ಣು ಹಾಕ್ತಾರೆ ಅಂತ ಅನ್ನೋದು. ಇದು ಇಷ್ಟು ಡೈಲಾಗ್ಸ್ನ ಅಲ್ಲಿ ಬರೆದಿದ್ದಾರೆ. ಅದಂತೂ ತುಂಬಾ ಅಲ್ಟಿಮೇಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಅದನ್ನು ನಾವು ಓದ್ಬಿಟ್ಟು ಅರ್ಥ ಮಾಡಿಕೊಂಡ್ರೆ ಅಲ್ಲಿರೋದನ್ನು ನಮ್ಮ ಬದುಕು, ನಾವು ಅಕಸ್ಮಾತ್ ಏನಾದರೂ ತಪ್ಪು ದಾರಿಲಿ ನಡೀತಿದ್ದೀವಿ ಅಂತ ಅಂದರೆ ಅದನ್ನು ಸರಿಪಡಿಸ್ಕೊಬೋದು. ಆ ರೀತಿ ಒಂದು ಡೈಲಾಗ್ ಅಂತ ಹೇಳ್ಬೋದು. ಸೊ ನಾನು ಅದಕ್ಕೆ ಅದನ್ನು ಕೂಡ ವೀಡಿಯೋ ಮಾಡಿಕೊಂಡೆ. ಅಲ್ಲಿಂದ ವಿಷ್ಣು ಸರ್ನ ನೋಡಿದ್ರಂತೂ ಅವರು ಎದ್ದು ಬರೋ ರೀತಿಯೇ ಕಾಣಿಸ್ತಾಯಿದ್ರು. ಖುಷಿಯಾಯಿತು. ಅದೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಹಿಂದೆ ಹೋದರೆ ಅಲ್ಲಿ ಮ್ಯೂಸಿಯಮ್ ಇದೆ. ಅಂದರೆ ವಿಷ್ಣು ಸರ್ ಅವ್ರದ್ದು ಕಾರು ಅದೆಲ್ಲ ಇಟ್ಟಿದ್ದಾರೆ. ಮತ್ತು ಅಲ್ಲೇನಾದರೂ ನಾಟಕಗಳನ್ನ ಮಾಡಬೇಕು ಅಂತಂದರೆ ಸಭಾಂಗಣ ರೀತಿ ಒಂದು ದೊಡ್ಡ ಜಾಗ ಇದೆ, ಅದೆಲ್ಲ ಇದೆ. ಸೊ ಅಲ್ಲಿ ನೋಡ್ಕೊಂಬರೋಣ ಅಂಥೇಳಿ ಹಾಗೆ ಹಿಂದೆಗಡೆ ಹೋದ್ವಿ. ಇದು ವಿಷ್ಣು ಸರ್ ಅವರು ಬಳಸ್ತಿದ್ದಂಥ ಕಾರು. ಅದನ್ನು ಅಲ್ಲಿ ಮ್ಯೂಸಿಯಮ್ಗೆ ಅಂತ ಹೇಳಿ ಇಟ್ಟಿದ್ದಾರೆ, ಬಂದವರು ನೋಡಲಿಕ್ಕೆ ಅಂತ ಹೇಳ್ಬಿಟ್ಟು. ಸೊ ನಮಗೂ ಕೂಡ ಅದನ್ನು ನೋಡಿ ಖುಷಿಯಾಯಿತು. ತುಂಬ ಚೆನ್ನಾಗಿತ್ತು ಕಾರು ಕೂಡ. ಎಲ್ಲೂ ಒಂಚೂರು ಡ್ಯಾಮೇಜ್ ಏನೂ ಆಗಿಲ್ಲ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಸೊ ಅದನ್ನು ಕೂಡ ನೋಡಿಕೊಂಡು ಅಲ್ಲಿ ಹಿಂದೆಗಡೆ ಒಂದು ಹಾಲ್ ಥರ ಇದೆ, ಅದನ್ನು ಬಾಡಿಗೆಗೆ ಕೂಡ ಕೊಡ್ತಾರಂತೆ. ನಾನು ಅದನ್ನು ಕೂಡ ವೀಡಿಯೋ ಮಾಡಿದ್ದೀನಿ. ಇದು ಮುಗಿಸ್ಕೊಂಡು ನಾವು ಆ ಕಡೆ ಹೋಗೋಣ, ಅಲ್ಲಿ ತೋರಿಸ್ತೀನಿ. ಇಲ್ಲಿ ಅದು ಬಾಡಿಗೆಗೆ ಕೊಡುವಂಥ ಸಭಾಂಗಣ ಇರೋದು. ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಡಾಕ್ಟರ್ ವಿಷ್ಣುವರ್ಧನ ಸ್ಮಾರಕ ಸಭಾಂಗಣ ಬಾಡಿಗೆಗೆ ದೊರೆಯುತ್ತದೆ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಕಾಲ್ ಮಾಡಿದ್ರೆ ಅವರು ಬಾಡಿಗೆ ಎಷ್ಟು ಏನು ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಇದಿಷ್ಟು ಖಾಲಿ ಜಾಗ ಇದೆ ಆ ಕಡೆ. ಒಂದಷ್ಟು ಹೂವಿನ ಗಿಡಗಳೆಲ್ಲ ತುಂಬ ಚೆನ್ನಾಗಿತ್ತು, ಅದನ್ನೆಲ್ಲ ಒಂದಷ್ಟು ಕವರ್ ಮಾಡಿಕೊಂಡೆ. ಸೊ ಇದಿಷ್ಟು ವಿಷ್ಣುವರ್ಧನ್ ಸ್ಮಾರಕದಲ್ಲಿ ಇರುವಂತಹ ಒಂದಷ್ಟು ವಿಷಯಗಳು ಅಥವಾ ಒಂದಷ್ಟು ಮಾಹಿತಿಗಳು ಅಂತೇಳಿ ಹೇಳ್ಬೋದು. ಇಲ್ಲೆಲ್ಲ ನೋಡಿಕೊಂಡು ಮುಗಿಸ್ಕೊಂಡಾಗಿದ್ಮೇಲೆ ಸ್ವಲ್ಪ ಸಂಜೆನೇ ಆಯಿತು. ಅಲ್ಲೆಲ್ಲ ಒಂದಷ್ಟು ಲೈಟಿಂಗ್ಸ್ನ ನೋಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟೊತ್ತಿಗೆ ಒಂದು 7:30 ಏನೋ ಆಗಿತ್ತು. ಸೊ ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬೈ, ಟೇಕ್ ಕೇರ್.